ಸರ್ವೇಭ್ಯೋ ನಮಸ್ಕಾರ. ಹಿಂದೂ ಜಾಗರಣಾ ವೇದಿಕೆ ಕರ್ನಾಟಕ ಈ ಸಂಘಟನೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದೆ. ಕಾರ್ಯಕ್ರಮ ಯಾವುದು ಅಂತಂದರೆ ವಿಜಯ ಪರ್ವ. ಹೆಸರೇ ಸೂಚಿಸುವ ಹಾಗೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ಒಂದು ಸುಸಂದರ್ಭ ಭಾರತಕ್ಕೆ ನವೋದಯದ ಆರಂಭ ಒಂದರ್ಥದಲ್ಲಿ. ಈ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣಾ ವೇದಿಕೆ ವಿಜಯ ಪರ್ವ ಹೇಳುವಂತಹ ಒಂದು ಸ್ಮರಣೀಯವಾದಂತಹ ಕಾರ್ಯಕ್ರಮವನ್ನು ಸಂಘಟಿಸಿರುವುದು ಬಹಳ ಸ್ತುತ್ಯಾರ್ಹವಾದಂತಹ ಸಂಗತಿಯಾಗಿದೆ. ನನಗೆ ಈ ಒಂದು ಸರಣಿಯಲ್ಲಿ ಕೊಟ್ಟಂತಹ ವಿಷಯ ಅಂತಂದರೆ ವಿಜಯನಗರದ ಆಡಳಿತ. ಆಡಳಿತ ಅಂದರೆ ಏನು? ಒಂದು ವ್ಯವಸ್ಥೆಯನ್ನು ಕ್ರಮಬದ್ಧತೆಯಿಂದ ಮುನ್ನಡೆಸಿಕೊಂಡು ಹೋಗುವಂಥ ಒಂದು ವಿಧಾನ, ಅದಕ್ಕೆ ಆಡಳಿತ ಅಂತ ಕರೆಯುವುದು. ಈ ಆಡಳಿತ ಪರಂಪರೆ ಅಥವಾ ಆಡಳಿತದ ಪ್ರಜ್ಞೆ ಭಾರತದಲ್ಲಿ ಎಂದಿನಿಂದ ಪ್ರಾರಂಭ ಆಯಿತು ಹೇಳುವಂಥ ಒಂದು ಮೂಲಭೂತ ಪ್ರಶ್ನೆಯನ್ನು ಮಾಡಿಕೊಂಡಾಗ ಉತ್ತರ ಸುಮಾರು 3000ಕ್ಕೂ ಅಧಿಕ ವರ್ಷಗಳ ಹಿಂದಕ್ಕೆ ಹೋಗ್ತದೆ. ಯಾವಾಗ ನಮ್ಮ ದೇಶದಲ್ಲಿ ಪ್ರಥಮ ನಾಗರಿಕ ಜೀವನ ಹೇಳುವಂಥದ್ದು ಪ್ರಾರಂಭ ಆಯಿತೋ, ಸಿಂಧೂ ನದಿ ನಾಗರಿಕತೆ ಅಥವಾ ಸಿಂಧೂ ನದಿಯ ದಂಡೆಯ ಮೇಲೆ ಉದಿಸಿದಂತಹ ಹರಪ್ಪ ನಾಗರಿಕತೆಯಲ್ಲಿ ಭಾರತದ ಪ್ರಥಮ ಆಡಳಿತದ ಪ್ರಜ್ಞೆ ಪ್ರಾರಂಭವಾಗಿತ್ತು. ಆಡಳಿತ ಹೇಳುವುದಕ್ಕೆ ಒಂದು ಕ್ರಮಬದ್ಧತೆ ಈ ನೆಲದಲ್ಲಿ ಪ್ರಾರಂಭವಾಗಿದ್ದೇ ಅಂದಿನಿಂದ. ಆನಂತರ ಏನು ನಾವು ಬೇರೆ ಬೇರೆ ನಾಗರಿಕತೆಗಳಲ್ಲೆಲ್ಲ ಅದರ ಸ್ವರೂಪ ಬೆಳವಣಿಗೆಯಾದಂತಹ ಬಗೆಯನ್ನು ಗ್ರಹಿಸಬಹುದು. ಈಗ ಉದಾಹರಣೆಗೆ ವೇದಗಳ ಕಾಲ, ಸಿಂಧೂ ನದಿ ನಾಗರಿಕತೆ, ಆಮೇಲೆ ಜನಪದ ಸಂದರ್ಭ, ಆಮೇಲೆ ಪ್ರಾರಂಭವಾದದ್ದು ಸಾಮ್ರಾಜ್ಯಗಳ ಯುಗ. ಅನೇಕ ಸಾಮ್ರಾಜ್ಯಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಭಾರತದಲ್ಲಿ ಅವರದೇ ಆದಂತಹ ಒಂದು ಸೋಪಜ್ಞ ಚಿಂತನೆಯ ಅಡಿಯಲ್ಲಿ ಪ್ರಾರಂಭ ಹಾಕಿಕೊಟ್ಟಂತಹ ಈ ಒಂದು ಆಡಳಿತ ಹೇಳುವಂಥದ್ದು ಇಂದಿಗೆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಲ್ಲಿ ಗುರುತಿಸಿಕೊಳ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಸ್ತುತದಲ್ಲಿ ನಾವೆಲ್ಲ ಇಂಥದ್ದೊಂದು ಆಡಳಿತ ಕ್ರಮದಲ್ಲಿ ಬದುಕ್ತಾ ಇದ್ದೇವೆ, ಬಾಳ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ನಮ್ಮ ಹಿಂದಿನವರು ಹಾಕಿಕೊಟ್ಟಂತಹ ಗಟ್ಟಿಯಾದಂತಹ ಅಧಿಷ್ಠಾನವೇ ಕಾರಣ. ಅವರು ಹಾಕಿಕೊಟ್ಟಂತಹ ಆ ಒಂದು ಅಧಿಷ್ಠಾನ, ಆಡಳಿತಾತ್ಮಕವಾದಂತಹ ಅಧಿಷ್ಠಾನ ಇಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಾವೆಲ್ಲ ಸುಗಮವಾಗಿ ಬದುಕನ್ನು ನಡೆಸಲಿಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಗತಕಾಲದಲ್ಲಿ ನಡೆದಂತಹ ಆ ಒಂದು ರಾಜಮನೆತನಗಳು ಹಾಕಿಕೊಟ್ಟಂತಹ ಆಡಳಿತ ಕ್ರಮಕ್ಕೆ ನಾವು ಈ ಕಾಲದಲ್ಲಿಯೂ ಚಿರಋಣಿಯಾಗಿರಲೇಬೇಕು. ಏನೇ ಆಗಲಿ, ಈ ಆಡಳಿತ ಪರಂಪರೆ ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿತ್ತು, ಇದು ಸ್ಪಷ್ಟ. ಇನ್ನು ನಾವು ನೇರವಾಗಿ ವಿಷಯಕ್ಕೆ ಅಡಿಯಿಟ್ರೆ ವಿಜಯನಗರದ ಆಡಳಿತ ವ್ಯವಸ್ಥೆ. ವಿಜಯನಗರ ಸಾಮ್ರಾಜ್ಯ, ಈ ಸಾಮ್ರಾಜ್ಯದ ನೆನಹು ಅಥವಾ ಇದರ ಸ್ಮರಣೆಯೇ ನಮಗೆಲ್ಲರಿಗೂ ಒಂದು ರೋಮಾಂಚಕ ಅನುಭವವನ್ನು ಕೊಡುವಂಥದ್ದು. ವಿಜಯನಗರ ಸಾಮ್ರಾಜ್ಯಕ್ಕೂ ಉಳಿದ ಸಾಮ್ರಾಜ್ಯಗಳಿಗೂ ವ್ಯತ್ಯಾಸ ಏನು ಅಂತ ಕೇಳಿದಾಗ, ಒಂದು ಹಿಂದೂ ಧಾರ್ಮಿಕ ಪರಂಪರೆಯ ತಳಹದಿಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಒಂದು ಪವಿತ್ರವಾದಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಉಳಿದ ಎಲ್ಲ ಸಾಮ್ರಾಜ್ಯಗಳು ಆ ಕಾಲದ ಆಡಳಿತಾತ್ಮಕ ಸ್ಥಿತ್ಯಂತರಗಳು, ಆ ಕಾಲದ ರಾಜಕೀಯ ಸ್ಥಿತ್ಯಂತರಗಳ ಪರಿಣಾಮದಿಂದ ಆವಿರ್ಭವಿಸಿದಂತಹ ಸಾಮ್ರಾಜ್ಯಗಳಾದರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಇತ್ತು. ಸ್ಥಾಪನೆ ಆಗಲಿಕ್ಕೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಒಂದು ಪ್ರೇರಣೆ ಇತ್ತು, ಒಂದು ಕಾರಣ ಇತ್ತು, ಒಂದು ಉದ್ದೇಶ ಇತ್ತು. ಏನದು ಉದ್ದೇಶ? ಹಿಂದೂ ಧರ್ಮದ ರಕ್ಷಣೆ, ಹಿಂದೂ ಸಂಸ್ಕೃತಿಯ ಸಂರಕ್ಷಣೆ. ಆ ಕಾಲದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೇಳಿರಬಹುದು ನೀವು, ದೆಹಲಿಯ ಸುಲ್ತಾನನಾಗಿದ್ದಂತಹ ಮೊಹಮ್ಮದ್ ಬಿನ್ ತುಘಲಕ್, ಐಲು ದೊರೆ ಅಂತ ಕರೆಸ್ಕೊಂಡಂಥವನು,
ಆ ತುಘಲಕ್ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಮುಸ್ಲಿಂ ಆಡಳಿತವನ್ನು ದಕ್ಷಿಣ ಭಾರತಕ್ಕೂ ಅವನದೇ ಆದ ಒಂದಷ್ಟು ಕಾರಣಗಳನ್ನು ಹೇಳಿ ದಕ್ಷಿಣ ಭಾರತಕ್ಕೂ ವಿಸ್ತರಿಸುವಂತಹ ನೆಲಗಟ್ಟಿನಲ್ಲಿ ಪ್ರಾರಂಭ ಮಾಡಿದನಲ್ಲ, ಆ ಪ್ರಾರಂಭಕ್ಕೆ ಅವನ ಒಂದು ಚಿಂತನೆಗೆ, ಅವನ ಒಂದು ಯೋಚನೆಗೆ ದಕ್ಷಿಣದ ಅನೇಕ ಸಾಮ್ರಾಜ್ಯಗಳು ಬಲಿಯಾಗಿದ್ದವು. ದಕ್ಷಿಣದ ಅನೇಕ ಪ್ರತಿಷ್ಠಿತ ರಾಜ ಮನೆತನಗಳು ಬಲಿಯಾಗಿದ್ದವು. ಎಷ್ಟೋ ಹಿಂದೂ ಸಾಮ್ರಾಜ್ಯಗಳು, ಹಿಂದೂ ಮನೆತನಗಳೆಲ್ಲ ನೆಲಕ್ಕಚ್ಚಿದ್ದವು. ಅವನ ಒಂದು ಬಲಿಷ್ಠ ಸೈನ್ಯದ ಎದುರಿಗೆ ಈ ದಕ್ಷಿಣ ಭಾರತದ ಸಣ್ಣ ಪುಟ್ಟ ಅರಸು ಮನೆತನಗಳ ಸೈನ್ಯಗಳೆಲ್ಲ ನಶಿಸಿ ಹೋಗಿದ್ದು ಅಚ್ಚರಿ ಏನಲ್ಲ. ಸೈನ್ಯದ ಸಂಖ್ಯೆ ದೊಡ್ಡದಾದ ಕಾರಣಕ್ಕಾಗಿ ತುಘಲಕ್ ವಿಜಯವನ್ನು ಗಳಿಸಿರಬಹುದು. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಅದ್ಭುತವಾದಂತಹ ಘಟನೆ 1336ರಲ್ಲಿ ಘಟಿಸ್ತದೆ. ಪರಮಪೂಜ್ಯ ವಿದ್ಯಾರಣ್ಯರ ಪ್ರೇರಣೆಯ ಮೇರೆಗೆ ಶೃಂಗೇರಿಯ ಪೀಠವನ್ನು ಅಲಂಕರಿಸಿದ್ದ ವಿದ್ಯಾರಣ್ಯ ಸ್ವಾಮಿಗಳ ಪ್ರೇರಣೆ, ಮಾರ್ಗದರ್ಶನ, ಆಶೀರ್ವಾದದ ಮೇರೆಗೆ ಹರಿಹರ ಮತ್ತು ಬುಕ್ಕ ಈ ಇಬ್ಬರು ಸಹೋದರರಿಂದ 1336ರಲ್ಲಿ ಪ್ರಾರಂಭವಾದಂತಹ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಯಾವುದರ ಮೇಲಿನ ವಿಜಯ? ಧರ್ಮದ ವಿಜಯ. ಆ ಧರ್ಮದ ಜಿಜ್ಞಾಸೆ ಹೇಳುವಂಥದ್ದೇನು ಅವರಲ್ಲಿ ಒಡಮೂಡಿತ್ತಲ್ಲ, ನಮ್ಮ ಧರ್ಮವನ್ನು ಸಂರಕ್ಷಿಸಿಕೊಳ್ಳಬೇಕು ಹೇಳುವಂತಹ ಒಂದು ಯೋಚನೆ ಸಾಮ್ರಾಜ್ಯದ ನಿರ್ಮಾಣದ ಯೋಜನೆಯಾಗಿ ಪರಿವರ್ತನೆಯಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯನ್ನು ಕಂಡಿತು. ಹರಿಹರ ಮತ್ತು ಬುಕ್ಕರು ಎಲ್ಲಿಯವರು, ಯಾರವರು ಹೇಳುವಂತಹ ಒಂದು ಪ್ರಶ್ನೆ ಬಂದಾಗ ಒಂದಷ್ಟು ಗೊಂದಲಗಳಿವೆ. ಸಹಜವಾಗಿ ಭಿನ್ನ ಅಭಿಪ್ರಾಯಗಳು ಇತಿಹಾಸಕಾರರಲ್ಲಿ ಇದೆ. ಯಾಕೆಂತಂದರೆ ಆಧಾರಗಳ ಸ್ಪಷ್ಟತೆಯ ಹಿನ್ನೆಲೆಯಲ್ಲಿ, ಆಧಾರಗಳ ಒಂದಷ್ಟು ಕೊರತೆಯ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲಗಳು ಅವರ ಮೂಲದ ಕುರಿತಾಗಿದೆ. ಯಾರವರು ಹರಿಹರ ಮತ್ತು ಬುಕ್ಕರು? ಒಂದು ಸಿದ್ಧಾಂತ ಹೇಳ್ತದೆ, ಆಂಧ್ರ ಪ್ರದೇಶದ ಕಾಕತೀಯ ಮನೆತನದ ಪ್ರತಾಪರುದ್ರದೇವನ ಆಸ್ಥಾನದಲ್ಲಿ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ರು ಈ ಹರಿಹರ ಮತ್ತು ಬುಕ್ಕರು. ಆ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅವನ ಆಸ್ಥಾನದ ಮೇಲೆ ದಾಳಿಯನ್ನು ಮಾಡ್ತಾನೆ. ದಾಳಿಗೆ ಅವನ ಈ ಕಾಕತೀಯ ದೊರೆಯ ಸೈನ್ಯ ಸೋಲನ್ನು ಅನುಭವಿಸುತ್ತದೆ. ಇವರಿಬ್ಬರು, ಈ ಹರಿಹರ ಮತ್ತು ಬುಕ್ಕರು, ದಂಗೆಗೆ ಎದ್ದು, ಪ್ರತ್ಯೇಕವಾದ ದಂಗೆಗೆ ಎದ್ದು ತಮ್ಮದೇ ಆದಂತಹ ಒಂದು ಸ್ವತಂತ್ರ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು ಹೇಳುವಂಥ ಆಶಯದ ಅಡಿಯಲ್ಲಿ ಈಗಿನ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಗೆ ಬಂದು ಅಥವಾ ಆ ಸುತ್ತಮುತ್ತಲಿನ ಪ್ರದೇಶಕ್ಕೆಲ್ಲ ಬಂದು ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾರೆ. ಒಂದು ನೂತನ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ಅದಕ್ಕೆ ಪ್ರೇರಣೆಯಾಗಿ ನಿಂತವರು, ಅದಕ್ಕೆ ಬಲವಾಗಿ ನಿಂತವರು ವಿದ್ಯಾರಣ್ಯರು. ವಿದ್ಯಾರಣ್ಯರ ಪ್ರೇರಣೆಯನ್ನು ಒಂದಷ್ಟು ಈ ಪೂರ್ವಾಗ್ರಹ ಪೀಡಿತರು ಅಂತ ಕರೆಯುವವರು ಅವರು ಒಪ್ಕೊಳ್ಳೋದಿಲ್ಲ. ಇಲ್ಲ, ಇಲ್ಲಿ ವಿದ್ಯಾರಣ್ಯರ ಪಾತ್ರವೇ ಇಲ್ಲ ಅಂತ ಹೇಳುವವರು ಇದ್ದಾರೆ. ಅದಕ್ಕೆ ನಮ್ಮ ಉತ್ತರ ಇಷ್ಟೇ, ನೀವು ಆಧಾರಗಳನ್ನು ಸ್ವಲ್ಪ ಸಮರ್ಪಕವಾಗಿ ಅಧ್ಯಯನ ಮಾಡಿದರೆ, ಪೂರ್ವಾಗ್ರಹದ ಕನ್ನಡಕವನ್ನು ತೆಗೆದು ಇತಿಹಾಸವನ್ನು ನೋಡಿದರೆ ನೈಜತೆ ಬೆಳಕಿಗೆ ಬರುತ್ತದೆ. ಅಲ್ಲಿ ವಿದ್ಯಾರಣ್ಯರ ಪಾತ್ರವೇ ಪ್ರಧಾನ ಆಗಿತ್ತು ಹೇಳುವಂಥ ಒಂದು ಅಂಶ ಸ್ಪಷ್ಟತೆಯನ್ನು ಕಂಡುಕೊಳ್ಳುತ್ತದೆ. ಯಾವಾಗ ಪೂರ್ವಾಗ್ರಹದ ಕನ್ನಡಕವನ್ನು ತೆಗೆದು ನೀವು ದೃಷ್ಟಿಯನ್ನು ಹಾರಿಸಿದಾಗ ಮಾತ್ರ. ಎಂಬಲ್ಲಿಗೆ ವಿದ್ಯಾರಣ್ಯರ ಒಂದು ಪ್ರೇರಣೆಯಿಂದ ಹರಿಹರ ಮತ್ತು ಬುಕ್ಕರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಒಂದು ಸಿದ್ಧಾಂತ. ಇನ್ನೊಂದು ಸಿದ್ಧಾಂತದ ಪ್ರಕಾರ ಈ ಹರಿಹರ ಮತ್ತು ಬುಕ್ಕರು ಹೊಯ್ಸಳ 3ನೇ ಬಲ್ಲಾಳನ ಆಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವನ ವಿರುದ್ಧ ದಂಗೆಗೆ ಎದ್ದು ಇವರು ತಮ್ಮದೇ ಆದಂತಹ ಒಂದು ಪ್ರತ್ಯೇಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಇದು ಮತ್ತೊಂದು ಸಿದ್ಧಾಂತ. ಈ ಎರಡೂ ಸಿದ್ಧಾಂತವನ್ನು ಒಪ್ಪತಕ್ಕವಾದಂತಹ ಸಿದ್ಧಾಂತವೇ ಆಗಿದೆ. ಏನೇ ಆದರೂ ಕೂಡ ಬಹುತೇಕರು ಒಪ್ಪಿಕೊಂಡದ್ದು ನಾನು ಹೇಳಿದ ಎರಡನೇ ಸಿದ್ಧಾಂತವನ್ನ. ತಮ್ಮದೇ ಆದಂತಹ ಒಂದು ಸಾಮ್ರಾಜ್ಯ ಇರಲಿ ಹೇಳುವಂತಹ ನೆಲೆಯಲ್ಲಿ, ಹಿಂದೂ ಸಂಸ್ಕೃತಿಯನ್ನು ಕಾಪಾಡಬೇಕು ಹೇಳುವಂತಹ ಒಂದು ನೆಲಗಟ್ಟಿನಲ್ಲಿ ಹರಿಹರ ಮತ್ತು ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಪ್ರಾರಂಭ ಮಾಡ್ತಾರೆ.
ಅದಕ್ಕೊಂದು ಆಡಳಿತ ಕ್ರಮವನ್ನು ಹಾಕಿಕೊಟ್ಟು ಮುಂದೆ ಸುವ್ಯವಸ್ಥಿತವಾದಂಥ ಒಂದು ಆಡಳಿತ ಪರಿಧಿ ಸೃಷ್ಟಿಯಾಗುತ್ತದೆ. ವಿರೂಪಾಕ್ಷ ಈ ವಿಜಯನಗರ ಸಾಮ್ರಾಜ್ಯದ ಕುಲದೇವರು, ಹಂಪಿಯ ವಿರೂಪಾಕ್ಷ. ವರಾಹವನ್ನು ತಮ್ಮ ರಾಜಲಾಂಛನವನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಹಂಪಿಯೇ ಇತ್ತು, ಆನೆಗುಂದಿ ಕೂಡ ಇತ್ತು. ಆನೆಗುಂದಿ ಮತ್ತು ಹಂಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಈ ವಿಜಯನಗರ ಸಾಮ್ರಾಜ್ಯವನ್ನು 4 ಅರಸು ಮನೆತನಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡಿತ್ತು. ಸಂಗಮ, ಸಾಳ್ವ, ತುಳುವ, ಅರವೀಡು. ಈ 4 ಅಂಶಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿತು. ಅದರಲ್ಲಿ ಸಂಗಮ ವಂಶ ಕ್ರಿಸ್ತಶಕ 1336ರಿಂದ 1485 ಈ ಒಂದು ಕಾಲಘಟ್ಟದಲ್ಲಿ ಅವರ ಆಳ್ವಿಕೆ ಇತ್ತು. ಸಾಳ್ವ ವಂಶ 1485ರಿಂದ 1510. ಆಮೇಲೆ ಬಂದಂತಹ ತುಳುವ ವಂಶ 1510ರಿಂದ 1570. ಕೊನೆಯಲ್ಲಿ ಬಂದಂತಹ ಅರವೀಡು ವಂಶ ಕ್ರಿಸ್ತಶಕ 1570ರಿಂದ ಕ್ರಿಸ್ತಶಕ 1646ರವರೆಗೆ ಆಳ್ವಿಕೆಯನ್ನು ಮಾಡಿತು. ತಾಳಿಕೋಟೆ ಹೇಳುವಂತಹ ಒಂದು ಭೀಕರ ಭಯಾನಕವಾದಂತಹ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಏನು ನಾಶ ಆಗಿ ಹೋಗ್ತದೆಯಲ್ಲ, ಅಲ್ಲಿಗೆ ವಿಜಯನಗರ ತನ್ನ ಸಂಪೂರ್ಣ ಅಸ್ತಿತ್ವವನ್ನು ಕಳಕೊಂಡಿಲ್ಲ. ಅದಾಗಿ ಸುಮಾರು 1 ಶತಮಾನದ ನಂತರದಲ್ಲಿಯೂ ವಿಜಯನಗರ ಸಾಮ್ರಾಜ್ಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿತ್ತು. ಅದಕ್ಕೆ 1646ರವರೆಗೂ ಅವರು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡಿದ್ರು ಹೇಳುವಂಥದ್ದು ಸತ್ಯ ಸಂಗತಿ. ಏನೇ ಆದರೂ ಕೂಡ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಸಂಸ್ಕೃತಿಗೆ ಕೊಟ್ಟಂತಹ ಕೊಡುಗೆ ಅನುರಣೀಯ, ಅವಿಸ್ಮರಣೀಯ. ಸದಾಕಾಲ ನಮ್ಮ ಸ್ಮರಣೆಯಲ್ಲಿ ಇಡಬೇಕಾದಂತಹ ಒಂದು ರಾಜಮನೆತನ, ಕನ್ನಡ ನಾಡಿನ ಹೆಮ್ಮೆಯ ರಾಜಮನೆತನ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಯಾಕೆ ಅದನ್ನು ನಾವು ಸುವರ್ಣ ಯುಗ ಅಂತ ಕರಿತೇವೆ? ಅದರಲ್ಲೂ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಮಹಾನ್ ದೊರೆ ಎನಿಸಿದ್ದಂತಹ ಕೃಷ್ಣದೇವರಾಯನ ಆಳ್ವಿಕೆಯನ್ನು ನಾವು ಸುವರ್ಣ ಯುಗ ಅಂತ ಕರಿತೇವೆ. ಯಾಕೆ ಅಂತಂದ್ರೆ ಸರ್ವತೋಮುಖ ಬೆಳವಣಿಗೆ ಕಂಡಂತಹ ಸಮಯವದು. ಎಲ್ಲ ಕ್ಷೇತ್ರದಲ್ಲೂ, ಅದು ಆಡಳಿತಾತ್ಮಕ ಇರಬಹುದು, ಸಾಂಸ್ಕೃತಿಕವಾಗಿರಬಹುದು, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿರಬಹುದು, ಸಾಹಿತ್ಯಾತ್ಮಕವಾಗಿರಬಹುದು, ಈ ಎಲ್ಲ ದೃಷ್ಟಿಕೋನದಲ್ಲೂ ಅತ್ಯುನ್ನತವಾದಂತಹ ಉಚ್ಛ್ರಾಯ ಸ್ಥಿತಿಯನ್ನು ಕಂಡಂತಹ ಸಮಯ ಅಂತಂದ್ರೆ ಅದು 1509ರಿಂದ 1529 ಕೃಷ್ಣದೇವರಾಯನ ಸಮಯ. ಆ ಕಾರಣಕ್ಕಾಗಿಯೇ ಕೃಷ್ಣದೇವರಾಯನ ಆಡಳಿತವನ್ನು ವಿಜಯನಗರ ಸಾಮ್ರಾಜ್ಯದ ಬಂಗಾರದ ಯುಗ ಅಂತ ಪರಿಗಣಿಸುವುದು. ಏನೇ ಆದರೂ ಕೂಡ ಇಂಥದ್ದೊಂದು ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಮುಖ್ಯವಾಗಿ ಆಡಳಿತ ಅಂತ ಬಂದರೆ ನಾವು ಅದಕ್ಕೆ ಒಂದು ಸೂತ್ರ, ಇನ್ನೊಂದು ಶಾಸ್ತ್ರ, ಅಥವಾ ಆರಂಭದಲ್ಲಿ ಶಾಸ್ತ್ರ, ನಂತರದಲ್ಲಿ ಸೂತ್ರ. ಆಡಳಿತದ ಶಾಸ್ತ್ರ ಯಾವುದು, ಆಡಳಿತದ ಸೂತ್ರ ಯಾವುದು? ಯೋಚಿಸುವುದು ಶಾಸ್ತ್ರವಾದರೆ ಯೋಜಿಸುವುದು ಸೂತ್ರ. ಯೋಜಿಸುವುದು, ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೇವಲ್ಲ, ಅದು ಸೂತ್ರ. ನಿರ್ಮಾಣ ಮಾಡಬೇಕು, ಅದು ಶಾಸ್ತ್ರವಾದರೆ ಪ್ರಮಾಣ, ಈ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು, ಸೂತ್ರ. ನಿರ್ಮಾಣ ಶಾಸ್ತ್ರವಾದರೆ ಪ್ರಮಾಣ ಸೂತ್ರ. ಆಡಳಿತದಲ್ಲಿ ಶಾಸ್ತ್ರ ಮತ್ತು ಸೂತ್ರಗಳು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಅಥವಾ ಸಮರ್ಪಕವಾಗಿ ಸಂಯೋಜನೆಗೊಂಡು ಮಿಳಿತಗೊಂಡಿದ್ದರೆ ಆ ಆಡಳಿತ ಬದ್ಧತೆಯಿಂದ, ಸಿದ್ಧತೆಯಿಂದ, ಶುದ್ಧತೆಯಿಂದ ಕೂಡಿರುತ್ತದೆ. ವಿಜಯನಗರದ ಆಡಳಿತ ಈ ಬದ್ಧತೆ, ಶುದ್ಧತೆ ಮತ್ತು ಸಿದ್ಧತೆಗಳಿಂದ ಕೂಡಿದಂತಹ ಆಡಳಿತ ವ್ಯವಸ್ಥೆಯಾಗಿತ್ತು. ಸಾಮಾನ್ಯವಾಗಿ ಈ ನಮ್ಮ ಆಡಳಿತ ವ್ಯವಸ್ಥೆ ಒಂದು ಕ್ರಮಬದ್ಧತೆಯನ್ನು ಭಾರತದಲ್ಲಿ ಸಾಮ್ರಾಜ್ಯಗಳ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಭಾರತದ ಆಡಳಿತ ವ್ಯವಸ್ಥೆ ಇತಿಹಾಸ ಕಾಲದಲ್ಲಿ ಸೂತ್ರದಿಂದಾಗಿ ರಚನೆಯಾದದ್ದು ಮೌರ್ಯರ ಕಾಲದಿಂದ ಆಡಳಿತಕ್ಕೊಂದು ಚೌಕಟ್ಟು, ಆಡಳಿತಕ್ಕೊಂದು ಸೂತ್ರ ಬಂತು. ಅಲ್ಲಿಂದ ಪ್ರಾರಂಭಗೊಂಡು
ಮೌರ್ಯರಿಂದ ಪ್ರಾರಂಭಗೊಂಡು ಆ ನಂತರ ಬಂದಂತಹ ಬಹುತೇಕ ಎಲ್ಲ ಸಾಮ್ರಾಜ್ಯಗಳು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ತಾ, ಮೌರ್ಯರು ಹಾಕಿಕೊಟ್ಟಂತಹ ಪದ್ಧತಿಯೇ ಕೊನೆಯವರೆಗೂ ಇದ್ದದ್ದು, ಆದರೆ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಅದೇ ರೀತಿಯ ಆಡಳಿತವನ್ನು ಮುಂದುವರಿಸಿಕೊಂಡು ಬಂದರು. ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಮೌರ್ಯರ ಕಾಲದ ಹೆಜ್ಜೆ ಗುರುತುಗಳನ್ನು ಕೂಡ ನಾವು ಗುರುತಿಸಬಹುದು. ಅಂದರೆ ಆ ಪ್ರಭಾವ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ 14ನೇ ಶತಮಾನ, ಅಂದರೆ 1,500 ವರ್ಷಗಳ ನಂತರದಲ್ಲಿಯೂ ತನ್ನ ಆ ಒಂದು ಗಂಧವನ್ನು ಇಟ್ಟುಕೊಂಡಿತ್ತು. ಅಂದರೆ ನೀವು ಆಲೋಚನೆ ಮಾಡಿ, ಎಷ್ಟೊಂದು ಪ್ರಭಾವಶಾಲಿಯಾದಂತಹ ಆಡಳಿತಾತ್ಮಕ ಸ್ವರೂಪವನ್ನು ಅವರು ಹಾಕಿಕೊಟ್ಟಿದ್ರು ಹೇಳುವುದನ್ನು ನಿಮ್ಮ ಆಲೋಚನೆಗೆ ಬಿಡುತ್ತೇನೆ ನಾವು. ವಿಜಯನಗರ ಸಾಮ್ರಾಜ್ಯಕ್ಕೂ ಕೂಡ ಆ ಒಂದು ಗಂಧ ಇತ್ತು, ಮೌರ್ಯರ ಆಡಳಿತದ ಒಂದು ಗಂಧ ಇತ್ತು. ಈ ಭಾರತೀಯತೆ ಹೇಳುವಂಥದ್ದನ್ನು ನಾವು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. ವಿಶೇಷವಾಗಿ ಹಿಂದೂ ನೆಲಗಟ್ಟಿನಲ್ಲಿ ಈ ಆಡಳಿತದ ವ್ಯವಸ್ಥೆಯನ್ನು ಅವರು ರೂಪು ಹಾಕಿದರು. ಪ್ರಾಂತೀಯ ಆಡಳಿತ, ಕೇಂದ್ರೀಯ ಆಡಳಿತ, ಈ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ ನಾವು. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಎರಡನ್ನೂ ಬಹಳ ವ್ಯವಸ್ಥಿತವಾಗಿ ಅವರು ಮಾಡಿದ್ರು, ಈ ಕೇಂದ್ರ ಆಡಳಿತ ಮತ್ತು ಪ್ರಾಂತೀಯ ಆಡಳಿತವನ್ನು. ಕೇಂದ್ರ ಆಡಳಿತಕ್ಕೆ ಬಂದರೆ ಅಲ್ಲಿ ಅರಸನೇ ಸರ್ವೋಚ್ಚ ಅಧಿಕಾರಿಯಾಗಿದ್ದ. ಅರಸನ ತೀರ್ಮಾನವೇ ಅಂತಿಮವಾದಂತಹ ತೀರ್ಮಾನ ಆಗಿತ್ತು. ಅಲ್ಲಿ ಅವನ ಹಿಸ್ ಕೋರ್ಟ್ ವಾಸ್ ದ ಫೈನಲ್ ಅಪೀಲ್ ಕೋರ್ಟ್. ಅವನ ಕೋರ್ಟ್ ಏನಿದೆಯಲ್ಲ, ಅವನ ಆಸ್ಥಾನ, ಅದು ಅಂತಿಮವಾದಂತಹ ತೀರ್ಮಾನವನ್ನು ಕೊಡುವಂತಹ ಆಸ್ಥಾನವಾಗಿತ್ತು. ಅದಕ್ಕೂ ಕೆಳಗೆ ಬೇರೆ ಬೇರೆ ನ್ಯಾಯಾಧಿಕಾರಿಗಳೆಲ್ಲ ಇದ್ರು. ಆದರೆ ರಾಜನ ಆಸ್ಥಾನ ಏನಿತ್ತಲ್ಲ, ಅದು ಅಂತಿಮವಾದಂತಹ ತೀರ್ಪನ್ನು ಕೊಡುವ ಆಸ್ಥಾನವಾಗಿತ್ತು. ಅವನ ತೀರ್ಮಾನವೇ ಅಂತಿಮ. ವಂಶ ಪಾರಂಪರ್ಯವಾದಂತಹ ಆಡಳಿತ ವ್ಯವಸ್ಥೆಯನ್ನು ಇವರು ಅನುಸರಿಸ್ತಾ ಇದ್ರು. ಅಜ್ಜನಿಂದ ಮಗ, ಮಗನಿಂದ ಅವನ ಮಗ, ಹೀಗೆ ವಂಶ ಪಾರಂಪರ್ಯ ಪದ್ಧತಿ. ರಾಜಾಡಳಿತದಲ್ಲಿ ವಂಶ ಪಾರಂಪರ್ಯವಾದಂತಹ ಒಂದು ಪದ್ಧತಿ ಇತ್ತು. ರಾಜನ ಉದ್ದೇಶ ಏನಿತ್ತು ಗೊತ್ತಾ? ಅದು ನೋಡಿ, ಭಾರತೀಯತೆಯನ್ನು ನಾವು ಇಲ್ಲಿ ಕಾಣಬಹುದು. ಆಡಳಿತದಲ್ಲಿ ಭಾರತೀಯತೆಯನ್ನು ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ, ಅರಸನೋರ್ವನ ಉದ್ದೇಶದಲ್ಲಿ. ಆ ಆಡಳಿತದಲ್ಲಿ ಅವನ ಉದ್ದೇಶ ಏನು ಅಂತಂದ್ರೆ, ತನ್ನ ಪ್ರಜೆಗಳ ಹಿತರಕ್ಷಣೆ, ಸಾಮ್ರಾಜ್ಯದ ರಕ್ಷಣೆ, ಎರಡೇ ಅವನ ಉದ್ದೇಶ. ತನ್ನ ಸಾಮ್ರಾಜ್ಯವನ್ನು ಅನ್ಯ ಧರ್ಮಗಳ ಆಕ್ರಮಣದಿಂದ ಕಾಪಾಡುವುದು ಹೇಗೆ ಮತ್ತು ಕಾಪಾಡುವುದು, ಇದು ಅವನ ಪ್ರಧಾನವಾದಂತಹ ಉದ್ದೇಶವಾಗಿತ್ತು. ಮತ್ತು ತನ್ನ ಪ್ರಜೆಗಳನ್ನು ಕಾಪಾಡುವುದು ಅವನ ಆಶಯ ಆಗಿತ್ತು. ಈ ಆಶಯ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡು ರಾಜನಾದವನು ವಿಜಯನಗರದ ಸಾಮ್ರಾಜ್ಯದ ಆಡಳಿತವನ್ನು ಮಾಡ್ತಾ ಇದ್ದ. ಅವನಿಗೆ ಆಡಳಿತದಲ್ಲಿ ಸಹಾಯ ಅಥವಾ ಅನುಕೂಲತೆಗಾಗಿ ಮಂತ್ರಿಮಂಡಲ ವ್ಯವಸ್ಥೆ ಇತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಮಂತ್ರಿಮಂಡಲ ವ್ಯವಸ್ಥೆ, ಕ್ಯಾಬಿನೆಟ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಬೇರೆ ಬೇರೆ ಮಂತ್ರಿಗಳಿದ್ರು. ಈಗ ಉದಾಹರಣೆಗೆ ಪ್ರಧಾನಿ ಅಂತ ಇದ್ರು, ಉಪಪ್ರಧಾನಿ ಅಂತ ಇದ್ರು, ಮಹಾಸಾಮಂತಾಧಿಪತಿ ಅಂತ ಇದ್ರು, ಮಹಾಸಂಧಿ ವಿಗ್ರಹಿ ಅಂತ ಇದ್ರು, ದಂಡನಾಯಕ, ಸೇನಾಪತಿ, ಹೀಗೆ ಬೇರೆ ಬೇರೆ ಹೆಸರಿನ ಅಧಿಕಾರಿಗಳು, ಮಂತ್ರಿಗಳು ವಿಜಯನಗರದ ಆಡಳಿತದಲ್ಲಿ ಪ್ರಭಾವಿಯಾದಂತಹ ಸ್ಥಾನವನ್ನು ಪಡೆದುಕೊಂಡಿದ್ರು ಹೇಳುವಂಥದ್ದು ನಮಗೆ ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿ ಸಿಗ್ತದೆ. ನೋಡಿ, ಇನ್ನು ಇದು ಕೇಂದ್ರಾಡಳಿತದ ಒಂದಷ್ಟು ಮಾಹಿತಿ. ಆದರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ತುಂಬ ಡಿಟೇಲ್ ಆಗಿ ಹೇಳ್ತಾ ಹೋಗಲಿಕ್ಕೆ ಸಾಧ್ಯ ಇಲ್ಲ, ನಿರ್ದಿಷ್ಟವಾದಂತಹ ಸಮಯ ಇದ್ದದ್ದರಿಂದ. ಇದು ಕೇಂದ್ರೀಯ ಆಡಳಿತದ ಸ್ವರೂಪ. ಅಂದರೆ ರಾಜಧಾನಿಯಿಂದ ನಡೆಯಲ್ಪಡ್ತಾ ಇದ್ದಂತಹ ಆಡಳಿತದ ಸ್ವರೂಪ ಈ ರೀತಿ. ಆದರೆ ಇನ್ನು ಪ್ರಾಂತೀಯ ಆಡಳಿತಕ್ಕೆ ಬಂದರೆ, ಆಡಳಿತದ ಅನುಕೂಲತೆಗಾಗಿ ಸಾಮ್ರಾಜ್ಯವನ್ನ ಅವರು ಅನೇಕ ಪ್ರಾಂತ್ಯಗಳನ್ನಾಗಿ ವಿಭಜನೆ ಮಾಡಿಕೊಂಡಿದ್ರು. ಈಗಲೂ ಕೂಡ ಇದೆ. ಈ ನಮ್ಮ ಭಾರತ ದೇಶ ಅಂತ ತೆಗೆದುಕೊಂಡ್ರೆ, ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ನಾವು ಯಾಕೆ ಮಾಡ್ಕೊಂಡಿದ್ದೇವೆ? ಆ ರಾಜ್ಯದಲ್ಲಿ ಮತ್ತೆ ಜಿಲ್ಲೆಗಳು, ತಾಲೂಕುಗಳು, ಹೋಬಳಿಗಳು, ಗ್ರಾಮಗಳು ಹೀಗೆಲ್ಲ ಇದೆಯಲ್ಲ. ಯಾಕೆ ಇದು ಅಂತ ಕೇಳಿದ್ರೆ, ಆಡಳಿತಕ್ಕೊಂದು ಸುಲಭತೆ ಬರಲಿ, ಒಂದು ಅನುಕೂಲತೆ ಬರಲಿ ಹೇಳುವಂತ ಒಂದು ಉದ್ದೇಶಕ್ಕಾಗಿ ಮಾಡಿಕೊಂಡಂತ ಒಂದು ವ್ಯವಸ್ಥೆ ಇದು. ಇದು ಇತ್ತೀಚಿನ ವ್ಯವಸ್ಥೆ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಬಂದ ವ್ಯವಸ್ಥೆ ಅಲ್ಲ. ಇದು ನಮ್ಮ ರಾಜಪ್ರಭುತ್ವದಲ್ಲೇ ಇದ್ದಂತಹ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲೂ ಮುಂದುವರೆದಿದೆ ಅಷ್ಟೇ. ವಿಜಯನಗರ ಕಾಲದಲ್ಲೂ ಹಾಗೆ
ಪ್ರಾಂತ್ಯ, ಆಮೇಲೆ ನಾಡು, ಒಳಿತು, ಸೀಮೆ, ವೇಂಟೆ, ಈ ರೀತಿಯಲ್ಲಿ ಬೇರೆ ಬೇರೆ ಹೆಸರಿನ ಹೀಗೆ ಬೇರೆ ಬೇರೆ ಹೆಸರಿನ ಒಂದಷ್ಟು ವಿಭಾಗಗಳಿದ್ದು, ಈಗ ನಾವು ಮಾಡ್ಕೊಂಡ ಹಾಗೆ ರಾಜ್ಯ, ಜಿಲ್ಲೆ ಅಂತ ಮಾಡ್ಕೊಂಡ ಹಾಗೆ ವಿಜಯನಗರದ ಸಂದರ್ಭದಲ್ಲೂ ಕೂಡ ಅವರು ಆಡಳಿತದ ಅನುಕೂಲತೆಗೆ ಬೇರೆ ಬೇರೆ ಹೆಸರಿನಲ್ಲಿ ವಿಭಾಗಗಳನ್ನು ಮಾಡಿಕೊಂಡಿದ್ರು. ಅದಕ್ಕೆಲ್ಲ ಒಬ್ಬೊಬ್ಬ ಮುಖ್ಯಸ್ಥನನ್ನ ನೇಮಕ ಮಾಡ್ತಾ ಇದ್ರು. ಇಲ್ಲಿ ಅವರ ಪ್ರಾಂತೀಯ ಆಡಳಿತ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಸಾಮಂತರ ಪಾತ್ರ ಬಹಳ ಮುಖ್ಯವಾಗಿತ್ತು. ಈ ನಾಯಕರು ಅಂತ ಕರಿತೇವಲ್ಲ ನಾವೀಗ, ಆ ನಾಯಕಾರ ಸಿಸ್ಟಮ್ ಅಂತ, ನಾಯಕಾರ ಪದ್ಧತಿ ಅಂತ ಒಂದಿತ್ತು. ಅದು ಉಚ್ಛ್ರಾಯ ಸ್ಥಿತಿಗೆ ಬಂದದ್ದೇ ವಿಜಯನಗರ ಕಾಲದಲ್ಲಿ. ನಾಯಕರ ಆಡಳಿತ ಉಚ್ಛ್ರಾಯ ಸ್ಥಿತಿಗೆ ಬಂದದ್ದೇ ವಿಜಯನಗರ ಕಾಲದಲ್ಲಿ. ಅದರಲ್ಲೂ ವಿಶೇಷವಾಗಿ ಈ ತಾಳಿಕೋಟೆ ಯುದ್ಧದ ನಂತರದಲ್ಲಿ ಅದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ಅಂದ್ರೆ ಅದಕ್ಕೆ ಬಲ ಬಂತು, ಗಟ್ಟಿ ಆಯಿತು. ಸಣ್ಣ ಪುಟ್ಟ ರಾಜಮನೆತನಗಳೆಲ್ಲ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಅರಸು ಮನೆತನಗಳೆಲ್ಲ ಅವರೇ ಸ್ವಾಯತ್ತ ಆಡಳಿತವನ್ನು ಪ್ರಾರಂಭ ಮಾಡಿಬಿಟ್ರು. ನಾಯಕರ ಪದ್ಧತಿ ಪ್ರಾರಂಭ ಆಯಿತು. ಎರಡು ಮಾದರಿಯ ಪ್ರಾಂತೀಯ ಆಡಳಿತ ಇತ್ತಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಒಂದು, ರಾಜಪ್ರತಿನಿಧಿಗಳ ಮುಖೇನವಾಗಿ ಪ್ರಾಂತ್ಯಗಳನ್ನು ನೋಡಿಕೊಳ್ಳುವುದು. ಇನ್ನೊಂದು, ಸಾಮಂತರ ಮೂಲಕವಾಗಿ ಪ್ರಾಂತ್ಯಗಳನ್ನು ನಿರ್ವಹಣೆ ಮಾಡುವುದು, ಆಡಳಿತ ನಿರ್ವಹಣೆಯನ್ನು ಮಾಡುವುದು. ಈ ಎರಡು ಮಾದರಿಗಳು ಅಸ್ತಿತ್ವದಲ್ಲಿದ್ದು, ರಾಜಪ್ರತಿನಿಧಿಗಳು ಅಂತಂದ್ರೆ ದೂರದ ಹಂಪಿಯಲ್ಲಿ ಇದ್ದುಕೊಂಡೇ ಒಂದು, ಈಗ ಉದಾಹರಣೆಗೆ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡವನ್ನು ತೆಗೆದುಕೊಂಡ್ರೆ, ವಿಜಯನಗರ ಕಾಲದಲ್ಲಿ ದಕ್ಷಿಣ ಕನ್ನಡದ ಸ್ಥಿತಿ ಹೇಗಿತ್ತು, ಇದನ್ನ ಒಂದು ಉದಾಹರಣೆಯನ್ನು ನಾನು ಹೇಳೋದಾದ್ರೆ, ದಕ್ಷಿಣ ಕನ್ನಡದಲ್ಲಿ ಆಗ ವಿಜಯನಗರದ ಮೂಲಕವಾಗಿ ಇಲ್ಲೊಬ್ಬ ರಾಜಪ್ರತಿನಿಧಿಯನ್ನ ನೇಮಕ ಮಾಡಿದ್ರು. ಅವನು ಇದ್ದು ಇಲ್ಲಿನ ಆಡಳಿತವನ್ನು ನೋಡ್ಕೋಬೇಕು, ಹೆಚ್ಚಿನ ಮಾಹಿತಿಗಳನ್ನು ಅವನು ಇಲ್ಲಿಂದ ಹಂಪಿಗೆ ವರ್ಗಾವಣೆ ಮಾಡಬೇಕಿತ್ತು. ಅಂದ್ರೆ ಹಂಪಿಯ ಅರಸ, ಅಂದ್ರೆ ವಿಜಯನಗರದ ಅರಸ, ಇವನ ಮುಖೇನ ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದ. ಇದು ನಮಗೆ ಸ್ಪಷ್ಟವಾಗಿ ಸಿಗ್ತದೆ. ಸ್ಥಳೀಯ ಇತಿಹಾಸಕ್ಕೆ ಬಂದ್ರೆ ಈ ಎಲ್ಲ ಮಾಹಿತಿಗಳು ಹೆಚ್ಚಾಗಿ ಕಾಣ್ತಾ ಹೋಗುತ್ತದೆ ನಮಗೆ. ಹೀಗಾಗಿ ಈ ಎರಡೂ ತೆರನಾದಂತಹ ಪ್ರಾಂತೀಯ ಆಡಳಿತ ವ್ಯವಸ್ಥೆಯನ್ನು ನಾವು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಕಾಣಬಹುದಾಗಿದೆ. ಇನ್ನು ಅವರು ಬೇರೆ ಬೇರೆ ನಾಣ್ಯಗಳನ್ನೆಲ್ಲ ಚಲಾವಣೆಗೆ ತಂದಿದ್ರು. ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ ಅದು ಶ್ರೀಮಂತಿಕೆಗೆ ಹೆಸರಾದಂತಹ ಸಾಮ್ರಾಜ್ಯ. ಇಂದಿಗೂ ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಅಲ್ಲಿ ಆ ಕಾಲದಲ್ಲಿ ಬೀದಿಯಲ್ಲಿ ಇಟ್ಕೊಂಡು ಬಂಗಾರಗಳನ್ನು ಮಾರಾಟ ಮಾಡ್ತಾ ಇದ್ರಂತೆ. ವಜ್ರ ವೈಡೂರ್ಯಗಳನ್ನೆಲ್ಲ ಬೀದಿಗಳಲ್ಲಿ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ರಂತೆ. ಎಷ್ಟು ಸಮೃದ್ಧತೆ ಇತ್ತು ಆ ಕಾಲದಲ್ಲಿ, ಆರ್ಥಿಕ ಸಮೃದ್ಧತೆ ಎಷ್ಟಿರಬಹುದು, ಇದು ಯಾವುದು ಸುಳ್ಳಲ್ಲ. ಈ ಬೀದಿಯಲ್ಲಿ ನಿಂತ್ಕೊಂಡು ವಜ್ರ ವ್ಯಾಪಾರ ಮಾಡ್ತಾ ಇದ್ದಂತಹ ಸಂಗತಿ ಖಂಡಿತವಾಗಿಯೂ ಸುಳ್ಳಲ್ಲ, ಸತ್ಯವಾದಂತಹ ಸಂಗತಿ ಅದು. ಅಂದರೆ ಅದು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಸುಭದ್ರತೆಯನ್ನು ನಮಗೆ ದರ್ಶನ ಮಾಡುವಂತಹ ಒಂದು ವ್ಯಾಖ್ಯೆ ಅದು. ನಿಜ, ಇಂದಿಗೂ ನಾವು ಹೊಸಪೇಟೆ ಹಂಪಿಯಲ್ಲಿ ನಾವು ಒಂದು ರೌಂಡ್ ಹೊಡೆದ್ರೆ ಗೊತ್ತಾಗತ್ತೆ, ಸುಮಾರು 2,000ಕ್ಕೂ ಹೆಚ್ಚಿನ ಈ 4 ಕಂಬಗಳ ಶಿಲಾಮಂಟಪಗಳು ಅಲ್ಲಿ ಕಾಣ್ತದೆ. 4 ಕಂಬಗಳ ಸಣ್ಣ ಶಿಲಾಮಂಟಪಗಳು. ಅವೆಲ್ಲ ಏನಾಗಿತ್ತು ಅಂದ್ರೆ ಅವೆಲ್ಲ ಆ ಕಾಲದ ಅಂಗಡಿಗಳಾಗಿತ್ತು. 2,000ಕ್ಕೂ ಶಿಲಾಮಂಟಪಗಳು ಆ ಪ್ರದೇಶದಲ್ಲಿ ಇಂದಿಗೂ ಕಾಣುತ್ತದೆ. ಅಷ್ಟು ಸಮೃದ್ಧತೆಯಿಂದ ಕೂಡಿದಂತಹ ಒಂದು ಆಡಳಿತವನ್ನ ಅವರು ನಮಗೆ ಕೊಟ್ಟಿದ್ರು, ವಿಜಯನಗರ ಸಾಮ್ರಾಜ್ಯದವರು ಕೊಟ್ಟಿದ್ರು. ಇದು ಆ ಕಾಲದ ಮುಖ್ಯವಾಗಿ ಸಾಮಾಜಿಕ ಸ್ಥಿತಿಯನ್ನು ನಾವು ನಂತರ ತೆಗೆದುಕೊಂಡ್ರೆ, ಚಾತುರ್ವರ್ಣ ಪದ್ಧತಿ, ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತೇವಲ್ಲ, ಅದೇ ಮಾದರಿಯಲ್ಲಿ ಸಾಮಾಜಿಕವಾದಂತಹ ಬದುಕು ಅಥವಾ ಬದುಕಿನ ವ್ಯವಸ್ಥೆ ಇತ್ತು. ಸ್ತ್ರೀಯರಿಗೆ ವಿಶೇಷವಾದಂತಹ ಗೌರವ ಸಿಗ್ತಾ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ. ಅವರನ್ನು ಬಹಳ ಗೌರವದ ಸ್ಥಾನದಲ್ಲಿ ಇಟ್ಟಿದ್ರು. ಬಹಳ ಪ್ರವಾಸಿಗರ ವರದಿಗಳನ್ನೆಲ್ಲ ನೋಡಿದ್ರೆ ನಮಗೆ ಈ ಎಲ್ಲ ಸಂಗತಿಗಳು ತಿಳಿದು ಬರುತ್ತದೆ. ಸಾಮಾಜಿಕವಾದಂಥ ಹಬ್ಬ ಹರಿದಿನಗಳನ್ನು ಬಹಳ ಅದ್ಭುತವಾಗಿ ಅತ್ಯಂತ ವೈಭವ ಸಡಗರದಿಂದ ಆಚರಣೆ ಮಾಡ್ತಾ ಇದ್ರು. ವಿಶೇಷವಾಗಿ ದಸರಾ ಇನ್ನೇನು ಬರ್ತಾ ಇದೆ, ಈ ದಸರಾಕ್ಕೆ ಈಗ ನಾಡ ಹಬ್ಬ ಅಂತ ಹೇಳ್ತಾ ಇದ್ದೀವಲ್ಲ, ಈ ನಾಡ ಹಬ್ಬದ ಒಂದು ಆರಂಭ ಮೈಸೂರಿನ ಅರಸರು ಮಾಡಿದ್ರು ಕೂಡ ಅದಕ್ಕೆ ತಳಹದಿಯನ್ನು ಹಾಕಿಕೊಟ್ಟವರು ವಿಜಯನಗರ ಸಾಮ್ರಾಜ್ಯದವರೇ. ಹೋಳಿ ಇರಬಹುದು, ದಸರಾ ಇರಬಹುದು, ದೀಪಾವಳಿ ಇರಬಹುದು, ಇವೆಲ್ಲ ಸಾಕಷ್ಟು ವೈಭವದಿಂದ ಹಂಪಿಯಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ವೈಭವ ಸಡಗರದಿಂದ ಆಚರಣೆ ಮಾಡ್ತಾ ಇದ್ರಂತೆ. ಅಲ್ಲೆಲ್ಲ ಇಂದಿಗೂ ಆ ಕುರುಹುಗಳನ್ನು ನಾವು ನೋಡಬಹುದು. ಅಲ್ಲಿನ ವೇದಿಕೆ, ಮಹೋನ್ನತ ವೇದಿಕೆಗಳ ಅವಶೇಷಗಳನ್ನೆಲ್ಲ ಇಂದಿಗೂ ನಾವು
ನೋಡಬಹುದು, ಹಂಪಿಯಲ್ಲಿ ನೋಡಬಹುದು. ಸಾಮಾಜಿಕ ಸ್ಥಿತಿ ಈ ರೀತಿಯಲ್ಲಿ ಇದ್ದರೆ ಅದರ ಜೊತೆಯಲ್ಲಿ ಗೋಲ್ಡ್ ಸ್ಮಿತ್, ಬ್ಲ್ಯಾಕ್ ಸ್ಮಿತ್, ಬೇರೆ ಬೇರೆ ಏನು ಇತರೆ ಉದ್ಯೋಗಗಳೆಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ವು. ಇನ್ನು ಆರ್ಥಿಕವಾಗಿ ಆ ಕಾಲದ ಆಡಳಿತ ವ್ಯವಸ್ಥೆಯನ್ನು ನೋಡಿದಾಗ ಕೃಷಿಯೇ ಪ್ರಧಾನವಾದಂತಹ ಕಸುಬಾಗಿತ್ತು. ಕೃಷಿಯ ಮೇಲೆ ಅವಲಂಬಿತ ಆಗಿತ್ತು ಇಡೀ ಸಾಮ್ರಾಜ್ಯ. ಕೃಷಿಗೆ ಪೂರಕವಾಗಿ ನೀರಾವರಿ ಕಲ್ಪಿಸಿಕೊಟ್ಟಿದ್ರು ಅವರು. ಇಂದಿಗೂ ನಾವು ಆ ವಿಜಯನಗರ ಸುತ್ತಮುತ್ತಲು ನೋಡಿದ್ರೆ ಸಾಕಷ್ಟು ಅವರ ಕಾಲದ ಕೆರೆ ಕಾಲುವೆಗಳನ್ನು ಕಾಣ್ತೇವೆ. ಅದನ್ನೆಲ್ಲ ಅವರು ಕೃಷಿಯ ಔನ್ನತ್ಯಕ್ಕೋಸ್ಕರವಾಗಿಯೇ ನಿರ್ಮಾಣ ಮಾಡಿದ್ರು. ಕೃಷಿಗೆ ಅನುಕೂಲ ಆಗಲಿ, ಕೃಷಿಕರಿಗೆ ಅನುಕೂಲ ಆಗಲಿ ಹೇಳುವ ಕಾರಣಕ್ಕಾಗಿಯೇ ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ವಿಜಯನಗರ ಸಾಮ್ರಾಜ್ಯದವರು. ಸಾಕಷ್ಟು ಕಾಲುವೆಗಳನ್ನು ತೋಡಿಸಿಕೊಟ್ಟಿದ್ರು. ಸೊ ಇವೆಲ್ಲ ಕೃಷಿಕರಿಗೆ ಅವರು ಬೆಂಬಲಿಗರಾಗಿ ನಿಂತಹ ನಿದರ್ಶನಗಳು ಈ ಸಂಗತಿಗಳೆಲ್ಲ. ಮುಖ್ಯವಾಗಿ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ರು. ಗೋಧಿ, ಅಕ್ಕಿ ಮತ್ತೆ ಬೇರೆ ಬೇರೆ ರೀತಿಯ ಸಾಕಷ್ಟು ಬೆಳೆಗಳನ್ನೆಲ್ಲ ಅವರು ಬೆಳೀತಾ ಇದ್ರು. ಮತ್ತೆ ಆಮದು ರಫ್ತು ವ್ಯವಹಾರ ಇತ್ತು. ಇದು ಬಹಳ ಮುಖ್ಯವಾದ ಸಂಗತಿ. ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಟ್ರೇಡ್, ವಾಣಿಜ್ಯದ ದೃಷ್ಟಿಗೆ ಬಂದರೆ ಆಂತರಿಕ ಮತ್ತು ಬಾಹ್ಯ ಈ ಎರಡೂ ವ್ಯಾಪಾರಗಳಿತ್ತು. ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಕೂಡ ಅವರದ್ದು ಸಂಬಂಧ ಇತ್ತು, ವಾಣಿಜ್ಯಿಕ ಸಂಬಂಧ. ಆಮದು ಮತ್ತು ರಫ್ತು ಅಂತ ಬಂದರೆ ಆ ಕಾಲದಲ್ಲಿ ವಿಶೇಷವಾಗಿ ಅಕ್ಕಿ ಇರಬಹುದು, ಮತ್ತೆ ಸ್ಪೈಸ್ ಸಾಂಬಾರ ಪದಾರ್ಥಗಳಿರ್ಬೋದು, ಅಮೂಲ್ಯ ಹರಳುಗಳು, ಪ್ರೇಷಿಯಸ್ ಸ್ಟೋನ್ಸ್ ಅಂತ ಹೇಳ್ತೇವೆ ನಾವು, ಅವನ್ನೆಲ್ಲ ಅವರು ಬೇರೆ ಬೇರೆ ರಾಷ್ಟ್ರಗಳಿಗೆ ಸಾಗಾಟ ಮಾಡ್ತಾ ಇದ್ರು. ಅಂದರೆ ವ್ಯಾಪಾರಿ ಸಂಬಂಧವನ್ನು ಆ ನೆಲೆಗಟ್ಟಿನಲ್ಲಿ ಇಟ್ಕೊಂಡಿದ್ರು, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅದನ್ನೆಲ್ಲ. ಇನ್ನು ಇಂಪೋರ್ಟ್ ಅಂತ ಬಂದರೆ, ಆಮದು ಅಂತ ಬಂದರೆ ಆನೆಗಳನ್ನು, ಕುದುರೆಗಳನ್ನು ಆಮದು ಮಾಡಿಕೊಳ್ತಾ ಇದ್ರಂತೆ. ವಿಶೇಷವಾಗಿ ಪರ್ಷಿಯನ್ ಹಾರ್ಸಸ್, ಪರ್ಷಿಯಾದಿಂದ ಕುದುರೆಗಳನ್ನು ತರಿಸ್ಕೊಳ್ತಾ ಇದ್ರು. ಪೋರ್ಚುಗೀಸರಿಗೂ ಅವರಿಗೂ ಒಂದು ವ್ಯಾಪಾರಿ ಸಂಪರ್ಕ ತುಂಬ ಚೆನ್ನಾಗಿ ನಡ್ಕೊಂಡಿತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತಾ ಇದ್ರು. ಮತ್ತೆ ಇನ್ನು ನಾವು ಧಾರ್ಮಿಕವಾಗಿ ಬಂದಂಥದ್ದು ಒಂದು ಹಿಂದೂ ಧರ್ಮ ಮತ್ತು ಹಿಂದೂ ಸಂಸ್ಕೃತಿಯ ರಕ್ಷಣೆಯೇ ಪ್ರಧಾನವಾದಂತಹ ಆದ್ಯತೆ. ಹಾಗಂತ ಅನ್ಯ ಧರ್ಮವನ್ನು ಶೋಷಿಸಿದವರಲ್ಲ. ಅನ್ಯ ಧರ್ಮದ ಬಗ್ಗೆ ಗೌರವವನ್ನೇ ಅವರು ಪ್ರದರ್ಶನ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ, ಒಬ್ಬ ಅರಸ ದೇವರಾಯ ತನ್ನ ಆಸ್ಥಾನದಲ್ಲಿ 3 ಧರ್ಮಗಳ ಗ್ರಂಥವನ್ನು ಇಟ್ಟಿದ್ದಂತೆ. ಭಗವದ್ಗೀತೆ, ಕುರಾನ್ ಮತ್ತು ಬೈಬಲ್, ಈ 3 ಗ್ರಂಥಗಳನ್ನು ತನ್ನ ಆಸ್ಥಾನದಲ್ಲಿ ಆತ ಇಟ್ಟಿದ್ದ. ಅಂದರೆ ಹಿಂದೂ ಧರ್ಮದ ರಕ್ಷಣೆಗಾಗಿ ಸ್ಥಾಪನೆಯಾದ ಸಾಮ್ರಾಜ್ಯವಾಗಿದ್ದರೂ ಧರ್ಮಾತೀತ, ಜಾತ್ಯಾತೀತವಾದಂತಹ ಮನೋಧರ್ಮವನ್ನು ಅವರು ಇಟ್ಕೊಂಡಿದ್ರು ಹೇಳುವಂಥದ್ದು ಇದು ಒಂದೇ ನಿದರ್ಶನದಿಂದ ನಮಗೆ ಸ್ಪಷ್ಟ ಆಗ್ತದೆ, ನಮಗೆ ತಿಳಿದು ಬರುತ್ತದೆ. ಇದು ಒಂದೇ ಸಂಗತಿಯಿಂದ ನಮಗೆ ತಿಳಿದು ಬರುತ್ತದೆ. ಹೀಗಾಗಿ ಶೈವಿಸಮ್, ವೈಷ್ಣವಿಸಮ್, ಜೈನಿಸಮ್, ಬುದ್ಧಿಸಮ್ ಈ ಎಲ್ಲ ಧರ್ಮಗಳನ್ನು ಸಮಾನವಾದ ರೀತಿಯಲ್ಲಿ ಆಧರಿಸಿದ್ರು, ಗೌರವಿಸಿದ್ರು. ಸಾಕಷ್ಟು ದೇವಾಲಯಗಳ ನಿರ್ಮಾಣ ಆಯಿತು. ಈ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಂತೂ ಅದ್ಭುತವಾದಂತಹ ಸಾಧನೆ. ಹಂಪಿ ಒಂದು ಸಾಕು ನಮಗೆ. ಹಂಪಿ ಇರ್ಬೋದು, ಶ್ರೀಶೈಲ ಇರ್ಬೋದು, ಶೃಂಗೇರಿ ಇರ್ಬೋದು, ಈ ಎಲ್ಲ ಪ್ರದೇಶಗಳನ್ನು ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿತ್ತು ಹೇಳುವಂಥದ್ದು ತಿಳಿದು ಬರುತ್ತದೆ. ವಿಜಯನಗರ ಶೈಲಿ ಹೇಳುವಂಥ ತಮ್ಮದೇ ಆದಂತಹ ಒಂದು ನೂತನ ಶೈಲಿಯನ್ನು ಅವರು ಪ್ರಾರಂಭ ಮಾಡಿದರು. ಅವರ ಶೈಲಿಯನ್ನು ನಾವು ಅತ್ಯಂತ ಸುಲಭವಾಗಿ ಗುರುತಿಸಬಹುದು. ವಿಜಯನಗರ ಸಾಮ್ರಾಜ್ಯದ ದೇವಾಲಯಗಳ ಶೈಲಿಯನ್ನು ಸುಲಭವಾಗಿ ಗುರುತಿಸಬಹುದು. ಎಷ್ಟರ ಮಟ್ಟಿಗೆ ಜಾತ್ಯತೀತರು, ಧರ್ಮಾತೀತರೂ ಆಗಿದ್ರು ಅಂದರೆ, ಅವರು ಸಾಮ್ರಾಜ್ಯದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದ ನಿದರ್ಶನಗಳು ವಿಜಯನಗರ ಸಾಮ್ರಾಜ್ಯದ ದಾಖಲೆಗಳಲ್ಲಿ ಸಿಗ್ತದೆ ನಮಗೆ. ಅಂದರೆ ಉದ್ದೇಶ ಏನೇ ಇದ್ರೂ ಕೂಡ ಆ ವ್ಯವಸ್ಥೆಯ ಭಂಗತೆಗೆ ಅವರು ಎಂದಿಗೂ ಕಾರಣರಾಗಲಿಲ್ಲ. ಈಗ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ವ್ಯವಸ್ಥೆ ಭಂಗ ಆಯಿತು ಅಂತಾನೆ ಅಲ್ವಾ ಅರ್ಥ. ನೋಡಿ, ಉದ್ದೇಶ ಏನು? ಸ್ಥಾಪನೆ ಹಿಂದಿನ ಉದ್ದೇಶ ಹಿಂದೂ ಧರ್ಮದ ಸಂರಕ್ಷಣೆ. ಹಾಗಂತ ಅನ್ಯ ಧರ್ಮದ ಭಾವನೆಗಳನ್ನು ಘಾಸಿಗೊಳಿಸಲಿಲ್ಲ. ಇದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಇದು ಭಾರತೀಯತೆ, ಭಾರತೀಯ ದೃಷ್ಟಿಕೋನ ಅಂದರೆ ಇದು. ಇದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ವಿಜಯನಗರದ ಆಡಳಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಂತಹ ಒಂದು ಸಾಮ್ರಾಜ್ಯ, ಇಂತಹ ಒಂದು ಅದ್ಭುತ ಉದ್ದೇಶವನ್ನು ಇಟ್ಟುಕೊಂಡಂತಹ ಒಂದು ಸಾಮ್ರಾಜ್ಯ ಒಂದು ಹಂತಕ್ಕೆ ಅವನತಿಯನ್ನು ಕಾಣ್ತದೆ. ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಹೇಳುವಂಥ ಒಂದು ಭೀಕರ ಯುದ್ಧದಲ್ಲಿ ಅವಸಾನವನ್ನು ಕಾಣ್ತದೆ. ಅಳಿಯ ರಾಮರಾಯನ ಮೇಲೆ ನಾವು ದೂಷಣೆಯನ್ನು ಮಾಡ್ತೇವೆ, ಅಥವಾ ಕೆಲವು ಇತಿಹಾಸಕಾರರು ಹೇಳ್ತಾರೆ ಅವನ ಪತನಕ್ಕೆ ಅವನ ಧೋರಣೆಯೇ ಕಾರಣ ಅಂತ ಹೇಳ್ತಾರೆ. ತಪ್ಪು ನನ್ನ ಪ್ರಕಾರ. ಯಾಕೆ ಅಂತಂದರೆ, ಅವನು
ಈಗ ಒಡೆದು ಹೋದಂತಹ ಶಾಹಿ ಅರಸರುಗಳೆಲ್ಲ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಮಾಡಿಕೊಂಡು ತನ್ನ ಬೇಳೆ ಬೇಯಿಸ್ಕೋತಿದ್ದ ಅಂತ ಬಹಳ ಜನರು ಹೇಳ್ತಾರೆ. ಅವನು ಆ ಕಾಲಕ್ಕೆ ಮಾಡಿದ್ದು ಸರಿಯೇ, ಅದು ಒಂದು ರಾಜತಾಂತ್ರಿಕ ನೈಪುಣ್ಯತೆಯಿಂದ ಆತ ಮಾಡಿದ್ದು. ಈಗ ಅವರನ್ನೆಲ್ಲ ಎದುರಿಸಬೇಕು ಅಂತಂದ್ರೆ ಆ ರಾಜತಾಂತ್ರಿಕ ನಿರ್ಧಾರವನ್ನು ಅವನು ತೆಗೆದುಕೊಳ್ಳಲೇಬೇಕು. ಒಬ್ಬ ರಾಜನಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದ ಅವನು. ಆದರೆ ಅದನ್ನೇ ನಾವು ಅವನ ಮಹದೊಡ್ಡ ಅಪರಾಧ, ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಅವನತಿಗೆ ಅವನ ಧೋರಣೆಯೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನು ಆ ಕಾಲದ ರಾಜಕೀಯ ಚಟುವಟಿಕೆಗಳಿಗೆ ಪೂರಕವಾಗಿ ಆ ರೀತಿಯ ರಾಜತಾಂತ್ರಿಕ ನಿರ್ಧಾರಗಳನ್ನು ಅಥವಾ ಯೋಚನೆಗಳನ್ನು ಮಾಡಿರ್ಬೋದು. ಕೊನೆಯಲ್ಲಿ ಅವರೆಲ್ಲ ಸೇರಿ ಇವನ ಮೇಲೆ ಅಟ್ಯಾಕ್ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸ್ತಾರೆ. ವಿಜಯನಗರ ಸಾಮ್ರಾಜ್ಯ ಪತನ ಕಾಣ್ತದೆ. ಪತನ ಕಂಡ ಮೇಲೆ ಅವರು ನಡೆದುಕೊಂಡ ರೀತಿ ಅಂಥದ್ದು. ಇದು ಕ್ರೌರ್ಯ. ಆ ಶಾಹಿ ಅರಸರು ನಡೆದುಕೊಂಡಂತಹ ರೀತಿ ನಮ್ಮಲ್ಲಿ ಒಂದು ಕ್ರೌರ್ಯವನ್ನು ತೋರಿಸ್ತದೆ. ಅಳಿಯ ರಾಮರಾಯ 80ರ ಪ್ರಾಯದಲ್ಲಿದ್ದ ಆ ಮುದುಕನನ್ನ ಅವರು ಸದೆಬಡಿದು ಸೋಲಿಸಿ ಅವನ ರುಂಡವನ್ನು, ಅವನ ಶಿರಚ್ಛೇದನವನ್ನು ಮಾಡಿ ತಮ್ಮ ಖಡ್ಗದ ತುದಿಗೆ ಅವನ ರುಂಡವನ್ನು ಹಾಕಿಕೊಂಡು ವಿಜಯನಗರದಲ್ಲೆಲ್ಲ ಕೇಕೆ ಹಾಕಿಕೊಂಡು ಓಡಾಡಿದ್ದು ಕ್ರೌರ್ಯವಲ್ಲದೆ ಮತ್ತಿನ್ನೇನು. ಯುದ್ಧದಲ್ಲಿ ಗೆಲುವು ಮತ್ತು ಸೋಲು ಸಹಜ. ಆದರೆ ಗೆದ್ದಂಥವನು ಮಾನವೀಯತೆಯ ನೆಲೆಯಲ್ಲಿ ನಿಂತು ಯೋಚನೆ ಮಾಡಬೇಕೇ ವಿನಃ ಈ ರೀತಿಯ ಕ್ರೌರ್ಯವನ್ನು ಪ್ರದರ್ಶನ ಮಾಡೋದು ಖಂಡಿತವಾಗಿಯೂ ಸಮರ್ಪಕವಾದಂತಹ ಸಂಗತಿ ಎನಿಸಿಕೊಳ್ಳಲಾರದು. ಈ ನೆಲೆಗಟ್ಟಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಶಾಹಿ ಅರಸರು ನಡೆಸಿಕೊಂಡಂತಹ ರೀತಿ ಏನಿದೆಯಲ್ಲ, 3 ತಿಂಗಳ ಕಾಲ ನಿರಂತರವಾಗಿ ಹಂಪಿಯನ್ನು ಕೊಳ್ಳೆ ಹೊಡೆದು ಅವರು ಮಾಡಿದಂಥ ಆ ಒಂದು ಅಘಾತಕಾರಿ ಪ್ರಕ್ರಿಯೆಗಳು, ಅಲ್ಲಿನ ಶಿಲ್ಪಗಳನ್ನೆಲ್ಲ ನಾಶ ಮಾಡಿ, ಏನು ವಿಗ್ರಹಗಳನ್ನೆಲ್ಲ ಒಡೆದು ಅವರ ಕ್ರೌರ್ಯವನ್ನು ಪ್ರದರ್ಶನ ಮಾಡಿದ್ದು ಖಂಡನೀಯವಾದಂಥ ಸಂಗತಿ. ಏನೇ ಆದರೂ ಕೂಡ ಅದು ಆ ಕಾಲದ ಸಂಗತಿಯಾಗಿದೆ. ವಿಜಯ ಪರ್ವ ಹೇಳುವಂಥ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದ್ರೆ, ನಾನು ಗ್ರಹಿಸಿಕೊಂಡ ಹಾಗೆ ನಮ್ಮನ್ನು ಆಳ್ವಿಕೆ ಮಾಡದಂತಹ ಈ ಒಂದು ಹೆಮ್ಮೆಯ ಮನೆತನದ ಸಾಧನೆಯನ್ನು ಒಂದು ಸ್ಮರಿಸುವುದಷ್ಟೇ. ಇಲ್ಲಿ ಇತಿಹಾಸದಲ್ಲಿ ನಡೆದಂತಹ ಯಾವುದೇ ಒಂದು ಘಟನೆಯನ್ನು ತೆಗೆದುಕೊಂಡು ವರ್ತಮಾನದಲ್ಲಿ ವಿಪ್ಲವವನ್ನು ನಡೆಸುವುದು ಅಥವಾ ವರ್ತಮಾನದಲ್ಲಿ ಅದನ್ನು ಸಂಯೋಜನೆ ಮಾಡಿಕೊಂಡು ಆಲೋಚನೆ ಮಾಡುವುದು ಉದ್ದೇಶ ಅಲ್ಲ. ಆ ಕಾಲದ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಮರೆತಿಲ್ಲ, ನಾವಿನ್ನು ಮರೆಯಬಾರದು ಹೇಳುವಂಥದ್ದು ಪ್ರಜೆಗಳಲ್ಲೆಲ್ಲ, ಭಾರತೀಯರಲ್ಲೆಲ್ಲ, ಅದರಲ್ಲೂ ವಿಶೇಷವಾಗಿ ಕನ್ನಡಿಗರಲ್ಲೆಲ್ಲ ಜಾಗೃತವಾಗಿ ಇರಬೇಕು. ಸದಾ ನಾವು ಅವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಹೇಳುವಂಥ ಚಿಂತನೆಯಲ್ಲಿ ಈ ಒಂದು ವಿಜಯ ಪರ್ವ ಹೇಳುವಂಥ ಈ ಒಂದು ಸರಣಿ ಸಂಯೋಜಿಸಲ್ಪಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಮಾತುಗಳೊಂದಿಗೆ ಈ ಆಡಳಿತಾತ್ಮಕವಾಗಿ ಒಂದಷ್ಟು ಸಂಗತಿಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ಒಂದಷ್ಟು ಮಾಹಿತಿಗಳು ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೇನೆ. ಇದು ಇತಿಹಾಸ ಹೇಳುವುದು ಅಂತಂದರೆ ನಾನು ಯಾವಾಗಲೂ ಹೇಳುವುದುಂಟು, ಇತಿಹಾಸ ಹೇಳುವುದು ಅಂದರೆ ಸಮುದ್ರದಿಂದ ಒಂದು ಬಿಂದಿಗೆ ನೀರನ್ನು ತೆಗೆಯುವುದು ಅಷ್ಟೇ. ಈಗ ಇತಿಹಾಸ ಅಂದರೆ ಒಂದು ಸಮುದ್ರ. ಈಗ ಆ ಸಮುದ್ರದ ನೀರನ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಒಂದು ಬಿಂದಿಗೆ ನೀರನ್ನು ನಾನು ಕೊಟ್ಟಿದ್ದೇನೆ ಅಷ್ಟೇ. ಇನ್ನು ತುಂಬ ಎಣಿಸಲಾರದಷ್ಟು ಬಿಂದಿಗೆ ನೀರುಗಳು ಅಲ್ಲಿ ಹಾಗೇ ಇದೆ, ನೀರು ಹಾಗೇ ಇದೆ ಅಲ್ಲಿ. ಅಂದರೆ ವಿಜಯನಗರದ ಇತಿಹಾಸದ ವ್ಯಾಪ್ತಿ, ಅಗಲ, ಆಳ ಅಷ್ಟಿದೆ. ಅದರಲ್ಲಿ ಒಂದಷ್ಟನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಅಷ್ಟೇ. ವಿಜಯ ಪರ್ವದ ಉದ್ದೇಶ ಈಡೇರಲಿ, ಆಶಯ ಚಿರಸ್ಮರಣೀಯವಾಗಿ ಸದಾ ಚಿರಂತನವಾಗಿರಲಿ ಅಂತ ನಾನು ಹೇಳ್ತಾ, ಇತಿಹಾಸಂ ಗೆಲ್ಗೆ, ಇತಿಹಾಸಂ ಬಾಳ್ಗೆ. ನಮಸ್ಕಾರ.